ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರದ ಒತ್ತಾಯಕ್ಕೆ ಮಣಿದು ಯಾವುದೇ ದಾಖಲೆಗಳಿಲ್ಲದೆ ಇವತ್ತು ಅಸಂವಿಧಾನಾತ್ಮಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿರುದ್ಧ ಷಡ್ಯಂತ್ರ ರಚಿಸಿ ಇವತ್ತಿನ ಚೌಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಮತ್ತೆ ಇವತ್ತು ಸಂವಿಧಾನಾತ್ಮಕವಾದಂತಹ ಇರುವಂತಹ ಹುದ್ದೆ, ಆ ಹುದ್ದೆಯ ಪಾವಿತ್ರ್ಯತೆ ಕಾಪಾಡಿಕೊಳ್ಳಲು ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಘನತೆವೆತ್ತ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಬೇಕು, ಅವರನ್ನು ವಜಾ ಮಾಡಬೇಕು, ನೈತಿಕ ಹೊಣೆ ಹೊತ್ತು ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಇದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಸರ್ಕಾರ. ಜನರ ಬೆಂಬಲ ನಮಗಿದೆ. 136 ಸ್ಥಾನಗಳಲ್ಲಿ ನಮಗೆ ಇವತ್ತು ಅವರು ಜಯ ಗಳಿಸಿಕೊಟ್ಟಿದ್ದಾರೆ. ಉತ್ತಮವಾದಂತಹ ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೇವೆ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯ ಒಂದು ಷಡ್ಯಂತ್ರ ರಚಿಸಿದ್ದಾರೆ. ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ರಾಜ್ಯದ ಪ್ರಗತಿ ಕುಂಠಿತ ಆಗ್ತದೆ. ಇವತ್ತು ಇವರೇನು ಹುನ್ನಾರ ಮಾಡ್ತಾ ಇದ್ದಾರೆ, ಇದರಿಂದ 7 ಕೋಟಿ ಜನರಿಗೆ ಇದು ಅಪಮಾನ ಮಾಡಿದ್ದಂಗೆ. ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೀವಿ. ಸಿಎಂ ಅವರು ಬೆನ್ನಿಗೆ ಯಾವ ರೀತಿ ಒಂದು ಇಂಡಿಯಾ ಸಚಿವರಾಗಿ ನಿಂತಿದೆ ಸರ್, ಯಾವ ರೀತಿ ಒಂದು ಅವರಿಗೆ ಇಂಥ ಸಮಯದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ಸಚಿವ ಸಂಪುಟದ ಎಲ್ಲಾ 33 ಸದಸ್ಯರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಸರ್, ಈಗಾಗಲೇ ಅಂದ್ರೆ ವಿಜೇಂದ್ರ ತಕ್ಷಣವೇ ರಾಜೀನಾಮೆ ಕೊಡಬೇಕು ಸಿಎಂ ಅವರು. ನಿಜವಾಗಿ ಹೇಳ್ಬೇಕು ಅಂದ್ರೆ ಇವತ್ತೇನು ಪ್ರತಿಪಕ್ಷದಲ್ಲಿದ್ದಂಥವ್ರು ಅಶೋಕರು ಇರಬಹುದು, ಅಲ್ಲಿರುವಂತ ಎಲ್ಲಾ ಮುಖಂಡರುಗಳು ಅವರೇ ಇಲ್ಲಿ ಎಲ್ಲಾ ರೀತಿಯ ಅಕ್ರಮಗಳಲ್ಲಿ, ಎಲ್ಲಾ ರೀತಿಯ ಇವತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥವ್ರು ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಮಾಡಿದ್ದಂತ ಏನು ಒಂದು ಅಕ್ರಮಗಳಿದ್ದಾವೆ, ಭ್ರಷ್ಟಾಚಾರ ಇದೆ, ಅದಕ್ಕೆ ಹೊರಗಡೆ ಬರ್ತದೆ, ಅವ್ರ ಮೇಲೆ ಕಾನೂನಿನ ಕುಣಿಕೆ ಪ್ರಾರಂಭ ಆಗ್ತದೆ. ಅದರಿಂದ ಅವ್ರು ಹೋಗಿ ಕೇಂದ್ರದವ್ರ ವರಿಷ್ಠರ ಮುಂದೆ ದುಂಬಾಲ್ ಬಿದ್ದು ಕೈ ಜೋಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸುಳ್ಳು ಅಪವಾದ ಹೊರಡಿಸಿದ್ದಾರೆ. ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ. ಸುಳ್ಳು ಹೇಳಿದ್ರಲ್ಲೂ ನಿಸ್ಸೀಮರಾಗಿದ್ದಾರೆ. ಹೀಗಾಗಿ ಯಾರಾದರೂ ರಾಜೀನಾಮೆ ಕೊಡಬೇಕು, ರಾಜಕೀಯ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರತಿಪಕ್ಷದ ಕರ್ನಾಟಕ ರಾಜ್ಯದ ಮುಖಂಡರುಗಳು. ಈಗಾಗಲೇ ಹೇಳಿದ್ದೇನೆ, ನಾವು ಒಳ್ಳೆ ಆಡಳಿತ ಕೊಡ್ತೀವಿ, ಇದರಿಂದ ಧೃತಿಗೆಡೋದಿಲ್ಲ, ಮತ್ತೆ ಕಾನೂನು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.